ಇಲ್ಲಿ ಎಷ್ಟು ಕಷ್ಟ ಆಯ್ತಪ್ಪ? ಸೀಕ್ರೆಟ್ ಟಾಸ್ಕ್ ಕಷ್ಟ ಆಯ್ತು ಅಣ್ಣ. ಅಳಿಸುದು ಒಬ್ಬ ವ್ಯಕ್ತಿನ ಅಳಿಸುದು ಅಂದ್ರೆ ಅದು ತಮಾಷೆ ಇಲ್ಲ ಅಲ್ವಣ್ಣ. ನಗ್ಸುದಂದ್ರೆ ನಗ್ಸುದು. ಏನಪ್ಪ ಗಿಲ್ಲಿ, ಇದು ಓಕೆನಾ ಗಿಲ್ಲಿ ಲೈನು? ಇಲ್ಲ ಅಣ್ಣ, ಎಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಇವತ್ತು ವಾಲಿಬಾಲ್ ಆಡ್ಬಿಡೋದೆ. ನಿಮ್ಮಿಬ್ರಿಗೂ ವಾಲಿಬಾಲ್ ಆಡಕ್ ಬರುತ್ತಾನೆ? ನೀನ್ ಟೆನ್ಷನ್ ತಗೋಬೇಡ ಮಾಮ್, ನಾನು ಮುಂಚೆ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ದೆ. ನಿಂಗೂ ಆಡಕ್ ಬರ್ತಾನೇನೋ? ಓ ಮ್ಯಾಮ್, ನಾನು ಮುಂಚೆ MS ಧೋನಿ ಜೊತೆ ಆಡ್ತಿದ್ದೆ. ವಾ ಮಸ್ತ್, ಬರೋ ಈ ಟೀಮ್ ಹೊಡೆದ್ ಮನೆ ಕಳ್ಸ್ಬೋಣ. ಎಲ್ಲೋ ಮಿಸ್ ಹೊಡಿತೈತಲ್ಲ. ವಿರಾಟ್ ಕೊಹ್ಲಿ MS ಧೋನಿ ವಾಲಿಬಾಲ್, ಅವ್ರಿಬ್ರು ಕಬಡ್ಡಿ ತಾನೇ ಆಡ್ತಾ ಇದ್ದಿದ್ದು. ಲೇ ನೀನೇ ಜೋಡಿಸಿರೋದು, ಈ ಚೇರಲ್ಲಿ ನೀನೇ ಜೋಡಿಸಿರೋದು. ಏರಣ ನಿನ್ ಕೈ ಚಳಕ. ಆ ಚೇರ್ ಮೇಲೆ ಕೂತ್ಕೋಕು ಯಾರಿಗೂ ಮನಸ್ಪತ್ತಿಲ್ಲ ನೋಡು, ಅಷ್ಟೊಂದು ನೀಟಾಗಿ ಜೋಡಿಸ್ಬಿಟ್ಟಿದೆ ನೀನು. ಎಲ್ಲಿ ಚೇರ್ ಯಾರು ಬಿಟ್ರೆ ಅಲ್ಲಿ ಹೋಗ್ಬಿಡ್ತದೆ ಅಂದ್ಬಿಟ್ಟು ಯಾರು ಕೂತ್ಕೊಂಡಿಲ್ಲ ಅದ್ರ ಮೇಲೆ. ಕೂತ್ಕೋತಾರೆ ಎಲ್ರು ನೀಟಾಗಿ ಜೋಡಿಸೋರು. ಇದೇ ಪ್ರಾಬ್ಲಮ್ ಈ ಮನೇಲಿ. ಚೆನ್ನಾಗಿ ಮಾಡಿದ್ರೆ ಅಯ್ಯೋ ಚೆನ್ನಾಗಿದೆ ಅಪ್ಪ, ಹಾಳಾಗ್ಬಿಡ್ತದೆ ಹೋದ್ರೆ ಅನ್ಕತ್ತಾರೆ. ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಯಾಕೆ ಚೆನ್ನಾಗಿ ಮಾಡಿಲ್ಲ, ಕೂತ್ಕೋಕೆ ಮನಸ್ಪತ್ತ ಇಲ್ಲ ಅಂತಾರೆ. ಏನ್ ಮಾಡುದು ನಾವು? ಅದಕ್ಕೆ ನಂತರ ಮೇಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾಳೆಯಿಂದ ಈ ತರ ಏನಾರ ಜೋಡಿಸಿದ್ರೆ ಅಣ್ಣ ನೀನು ಸತ್ಯವಾಗ್ಲು ಅದಕ್ಕೆ ನೀನ್ ನಾಮಿನೇಷನ್ ಮಾಡ್ತೀನಿ. ಯಾರು ಒಬ್ರು ಕೂತ್ಕತಿಲ್ಲ, ಹೋಗಿ ನೋಡಲ್ಲಿ ಆ ದೊಡ್ಡ ಡೈನಿಂಗ್ ಟೇಬಲ್ ಇಟ್ಕೊಂಡೆಲ್ಲ ಹೆಂಗ್ ಕೆಳಗ್ ಕೂತವ್ರೆ. ಮಾದಪ್ಪನ್ ಬೆಡ್ದ ಪ್ರಸಾದ ಇಸ್ಕೊಂಡ್ ಕೂತವ್ರೆ. ಯಾರಾದ ಆನೆ ಜೊತೆ ಆಟಾಡ್ತಾ ಇರೋದು? ಸೈಡ್ ಅವರ ಅದು ರಾಶಿಕ್ ಅವ್ರು ನಗ್ತಾರೆ. ಹಂಗೆ ಸರ್ ನಗದು. ಕುತ್ಕೊಂಡು 1 hour ಇಂದ ನಗ್ತಾನೆ ಅವ್ರಿ. ನನ್ಗೆ ಇವಾಗ ಗೊತ್ತಾಯ್ತು ನಗ್ತಾವ್ರಿ ಅಂತ. ಅಂತ ಬರ್ತಾಯ್ತು ಸರ್. ಯಾರು ಅಂತ ನೋಡ್ತೀನಿ, ರಾಶಿಕ್ ಅವರ ಹಿಂಗೂ ನಗ್ತೀರಾ ನೀವು? ಎಲ್ಲಿಂದ ನಗ್ತಾ ಇದ್ರು? ಹಾ ಮಾಮ್, ಏನ್ ಅಡಿಗೆ ಸ್ಪೆಷಲ್ ಇವತ್ತು? ಮ್ಯಾಗಿ. ಎಷ್ಟು ಪ್ಯಾಕೆಟ್? 5 ರೂಪಾಯಿ 2. ಇದ್ರಲ್ಲಿ ನೀರ್ ಸ್ವಲ್ಪ ಕಮ್ಮಿ ಆಯ್ತು ಅನ್ಸ್ತಾ ಅಲ್ವಾ? ನಾ ಹಿಟ್ ಸೋಳೆ ಅಮ್ಮಂಗ್ ಹೇಳ್ದೆ ನೀರ್ ಕಮ್ಮಿ ಆಗೈತೆ ಅದ್ರಲ್ಲಿ ಅಂತ. ನಾನ್ ಮಾತೆ ಕೇಳಲ್ಲ ಅಂತಾನೆ. ಈಗ ಕರೆಕ್ಟ್ ಆಯ್ತಾ ಅಣ್ಣ? ಇನ್ನೂ 2 ಜಗ್ ಹಾಕು. ಹೊಟ್ಸೋಳೆ ಮಗನೆ, ಅಣ್ಣ ಬದಲಾದ್ರೆ ಮ್ಯಾಗಿ ಎಲ್ಲ ಹಾಳಾಯ್ತಿದ್ದೆ ಇವಾಗ. ಮನ್ಸಿಲ್ಲ ಅಂದ್ಮೇಲೆ ಅವ್ರ ಈ ಮನೇಲಿ ಇರ್ಬೇಕು ಅಂತ ನನಗನ್ಸಲ್ಲ ಬಿಗ್ ಬಾಸ್. ಅದಕ್ಕೆ ತಾವು ಯಾವ ಮುಖವಾಡ ಹಾಕೊಂಡು ಆಟಾಡ್ತಿದ್ದೀರಿ ಅಂತ ಈಗ ಎಲ್ರಿಗೂ ಗೊತ್ತು. ಹೇಳ್ತಿರೋದು ನೀವಂತೂ ಫುಲ್ ಟಾಪ್ ಟು ಬಾಟಮ್ ಸುಳ್ಳು. ಆ ಧೈರ್ಯ ಇದೆ ಧ್ರುವ, ಧೈರ್ಯ ಇಲ್ಲ ಮೊದ್ಲು ಮಾತಾಡಿ. ಯಾರು ನಂಬಿದ್ರು ಸ್ಪಂದನನ ಈ ಮನೇಲಿ ನಂಬೇಡಿ. ಅದಕ್ಕೆ ಆಮೇಲೆ ಮೊದ್ಲಿಂದ ಲಕ್ಕಲ್ಲೇ ಬರ್ತಿರೋದು ನೀವು, ಮತ್ತೆ ನಿಮ್ಮ ಗ್ರೂಪ್ ಇಂದ ಸೇಫ್ ಹಾಕೊಂಡೇ ಬರ್ತಿರೋದು. ನಾನು ಅವತ್ ಕಾರಣ ಕೊಟ್ಟಿದ್ದು ನೀವು ರಕ್ಷಿತನ್ ಬಗ್ಗೆ ಇವತ್ತು ನೋಡ್ಲಿಲ್ವ ನಾನು ಮಧ್ಯಾಹ್ನ? ಅದನ್ನೇ ಹೇಳಿದ್ದು. ಏನ್ ಹೇಳಿದ್ರು ಅದನ್ನ ನಾನು ಇಲ್ಲಿ ಅಲ್ಲಿ ಚುಚ್ಚಾಗಿದೆ ಧ್ರುವ. ಅದೇ ಭಯ ಆಗ್ತದೆ. ಭಯ ಆಗ್ತಿರೋದಕ್ಕೆ ನೀವು ಮಾತಾಡಕ್ ಬಿಡ್ತಿಲ್ಲ, ಆಕ್ಟಿಂಗ್ ಮಾಡ್ಕೊಂಡು ಮಾತಾಡ್ತಿರೋದು. ನಿಮಗ್ ಭಯ ಆಗ್ತಿಲ್ಲ, ಅದಕ್ಕೆ ಮಾತಾಡ್ತಿರೋದು. ಹಿಂಗ್ ಮಾಡ್ತೀರ ಹೇಳ್ತಿಲ್ವಾ? ನಿಮಗ್ ಒಂದ್ ಪಾಯಿಂಟ್ ನ ಸ್ವಾಮಿಗಳು ಯಾರನ್ನೋ ಡಗಾರ್ ಅಂತವ್ರೆ. ಸರ್ ರೆಡ್ ಬುಲ್ ಒಂದು ಹುಡುಗ ಮಿಕ್ಕಿ ತಗೋತಾನೆ. ಎಷ್ಟಾಯ್ತು ಸರ್? ಸರ್ 148. ಏನ್ ಸರ್ ಇದು ನೆಟ್ವರ್ಕ್ ಆಗ್ತಾ ಇಲ್ಲ? ಸ್ವಲ್ಪ ಆಚೆ ಹೋಗಿ ಸರ್, ನೆಟ್ವರ್ಕ್ ಸಿಕ್ತು ಸರ್. ಏನಿದು ನೆಟ್ವರ್ಕ್ ಆಗ್ತಿಲ್ವೇ? ಇರಿ ಬೈ, 1 ನಿಮಿಷ. ನಾನು ಮಾಡ್ತೀನಿ, 1 ನಿಮಿಷ ನೋಡಿ ಬೈ, ಮಾಡಿದ್ದೀನಿ. ನೀನ್ ಯಾಕೆ ಮಾಡಿದೆ? ನಾನು ಮಾಡ್ತೀನಿ ಅಂತ ಹೇಳಿಲ್ವಾ? ಬೈ ಹಾಟ್ಸ್ಪಾಟ್ ಆನ್ ಮಾಡಿದ್ದೀನಿ ನೋಡಿ. ಸ್ನೇಹಕ್ಕೆ ಅರ್ಥನೇ ಇಲ್ಲ, ಇಬ್ಬರು ಸ್ನೇಹಿತರು ಕಷ್ಟ. ಬೈ ಬೇಗ ಮಾಡ್ರಿ, ನನ್ನ ಡೇಟಾ ಖಾಲಿ ಆಗ್ಬಿಡುತ್ತೆ. ಬೈ ನಾಳೆ ಕೊಟ್ರೆ ಆಗತ್ತಾ? ಹೊರಗಡೆ ಹಾಕಿ ಡೋರ್ ಹಾಕೊಂಡ್ಬಿಡ್ತೀನಿ. ನಾನು ನೀವು ಹೊರಗಡೆ ಮಾತಾಡ್ತಿದ್ದೀನಿ, ನಾನು ಕೇಳಿಸ್ಕೊಂಡೆ. ಇಲ್ಲ ಆಗಿದ್ದಕ್ಕೆ ಸುಮ್ಮನೆ ಇದೀನಿ, ಬರ್ಲಿ ಹೊರಗಡೆ ನೋಡ್ಕೋತೀನಿ ಅಂತ ನೀವು ಮಾತಾಡ್ತಿದ್ರಿ. ಬಟ್ ಯಾರಿಗೆ ಮಾತಾಡ್ತಿದ್ರಿ ನನಗೆ ಗೊತ್ತಿಲ್ಲ. ಆಮೇಲೆ ನನಗೂ ಅಷ್ಟೇ ಧ್ರುವಂತಿಗೆ. ಸರಿ, ಅಜ್ಜಿ ಇನ್ನೊಂದು ಮತ್ತೊಂದು ಏನೇನೋ ನೀವು ಮಾತಾಡ್ತಿದ್ರಿ. ಮಾತಾಡಿ
ಮಾತಾಡಿದ್ ನಿಜ ಅಲ್ವಾ? ಸೊ ಇವೆಲ್ಲವೂ ಕೂಡ ನಾನ್ ಹೇಳೋದು ಹೊರಗಡೆ ಯಾರು ನೋಡಲ್ವಾ? ಹಾಗಾದ್ರೆ ನೋಡ್ತಾರೆ. ಮತ್ತೆ ಇವೆಲ್ಲ ಯಾರಿಗ್ ಹೇಳ್ತಿದ್ದೀರಾ, ಯಾರಿಗ್ ಹೇಳಕ್ ಟ್ರೈ ಮಾಡ್ತಿದ್ದೀರಾ ನೀವು? ನಿಮ್ಗೇನೆ. ಏನ್ ನೋಡ್ತಿದೀಯಾ? ಸರಿಯಾಗಿ ನೋಡಲ್ಲ. ಯಾತೋದೆ ಇನ್ನು ಉಣಿಕಿ ಏ ಕಾಳಿ ಸಿಗದಳೇನೋ ಇಲ್ಲೇನೋ ಸಿಕ್ಕಿರಕಿ ಕೆಬಿದಿರಿ ಫೋನ್ ಹಚ್ಚಿ ಸಿಗ್ತಾವ ಲೈಟ್ ಹಾಕ್ತಾವ. ಓಡಂಗಿಲ್ಲ ಓಡಂಗಿಲ್ಲ ಓಡಂಗಿಲ್ಲ. ನೀವು ನೋಡ್ತಿದ್ದೀರಾ ಓಡಂಗಿಲ್ಲ ಅಂತ ನಾ ಹೇಳ್ತಿದ್ದೀನಿ ತಾನೆ. ಓಡಂಗಿಲ್ಲ, ಸುಮ್ಮನೆ ಇರು. ನಾನು ಕಂಡ ಕಾವ್ ಕಾವ್ ಬುಕ್ ಓಪನ್ ಮಾಡದೆ ಇಡಕ್ಕೆ ಒಂದು ಕವಿತೆ ಅಣ್ಣ. ಆ ಕವಿತೆಯಲ್ಲಿ ಏನಿರ್ತದೆ ಗೊತ್ತಾ? ಹೇಳಿದ್ದೆಲ್ಲ ಹೇಳಾಗಿದೆಯಲ್ಲ, ಹೇಳಲು ಇನ್ನೇನು ಉಳಿದಿಲ್ಲ, ಹಬ್ಬ ಅಂದ್ರೆ ನಾನು ಮನೆಯಿಂದ ಆಚೆ ಹೋಗ್ಬೋದು, ನಿನ್ ಮನ್ಸಿಂದಲ್ಲ. ಇದು ಸ್ಟಾರ್ಟ್ ಆಯ್ತು. ಆರಾಮ್ಸ ಆಯ್ತದು. ಅಣ್ಣ ಕತೆಗೆ ಬನ್ನಿ. ಅಣ್ಣ ಫ್ಯಾಮಿಲಿ ರೌಂಡ್ ಐತೆ ಅನ್ಸುತ್ತಣ್ಣ. ಇನ್ನೊಂದ್ 2 ವಾರ ಬಿಟ್ಟು ಫ್ಯಾಮಿಲಿ ಅವ್ರು ಬಂದ್ರೆ ಏನಣ್ಣ ಮಾಡೋದು? ಕತೆ ಹೇಳಿ ನನಗೆ. ಈ ಕತೆ, ಈ ಬುಕ್ಕಲ್ಲಿ ಏನೇನ್ ಸಿಗುತ್ತೆ? ಅಣ್ಣ ಒಂದ್ ಒಳ್ಳೆ ಸ್ನೇಹ ಸಿಗುತ್ತೆ ಅಣ್ಣ. ಆಮೇಲಪ್ಪ ಫ್ರೆಂಡ್ಶಿಪ್. ಆಮೇಲೆ ಒಂದ್ ಸ್ವಲ್ಪ ಬೈಗ್ಲ ಸಿಗುತ್ತೆ ಅಣ್ಣ. ಆಮೇಲೆ ಇರಿಟೇಷನ್ ಸಿಗುತ್ತೆ ಅಣ್ಣ. ಇಂಟರ್ವಲ್ ಬ್ಲಾಕ್ ಹೇಳಿ. ಇಂಟರ್ವಲ್ ಬ್ಲಾಕ್ ಇವ್ರು ಇಲ್ಲಿ ಅವ್ರು ಅಲ್ಲಿ ಕೂತ್ಕೋತಾರೆ, ಇವ್ರು ಇಲ್ಲಿ ಕೂತ್ಕೋತೀನಿ, ಮಧ್ಯ 3 ಜನ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಅಲ್ಲಿ ಇಂಟರ್ವಲ್ ಬ್ಲಾಕ್ ಅಂತ ಬರುತ್ತೆ ಅಣ್ಣ. ಕ್ಲೈಮ್ಯಾಕ್ಸ್ ಏನು? ಇಬ್ರು ಫೈನಲ್ ಹೋಯ್ತೀವಣ್ಣ. ನರಿ 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 ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ. ಗುರು, ನಾವು ಇವತ್ತು ಡೇಳಿ ಸುತ್ತಿ ಸುತ್ತಿ ಬೇಜಾರಾಗ್ಬಿಟ್ಟೈತೆ ಅಂತ ಬರ್ದಿ ಬೆಟ್ಟಕ್ ಬಂದಿದೀವಿ. ಓಕೆನಾ? ಡೇಳಿಲಿ ಹುಡುಗ ಹುಡುಗಿರ್ ನೋಡಿ 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 ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ, ಒಂದೇ ಸಮ ಸುತ್ತಿ 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 ಬೇಜಾರಾಗ್ಬಿಟ್ಟಿದೀವಿ. ಹಂಗನ ಹೊರಗನ ಹೋಗಲ್ವಲ್ಲ ನೀನ್? ಎಲ್ಲಾರು MT ಡ್ಯೂಕು R15 ಅದು ಇದು ತಗೊಂಡಿ ತಿರ್ಗಾಕ್ ಹೋದ್ರೆ ನಮ್ ಕಲಾಕಾರ ನೋಡ್ರಿ ಯಾವ್ ತಂದವ್ರೆ. MT ಏನ್ ಎಲ್ಲಾರು ತತ್ತಾರೆ, XL100 ಬೆಂಗಳೂರಿಂದ ಇಲ್ಲಿಗೆ ತಗೊಂಬರಕ್ಕೆ ದಮ್ಮಿರ್ಬೇಕು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಎಬ್ಬಲಿ ನಾನು ಒಳ್ಳೆ ಚೋಟ ಗಾಡಿ ಗುರು ಇದು. ಇಷ್ಟೇ ಇಷ್ಟು ನೋಡ್ರಿ, ಇಷ್ಟೇ ಇಷ್ಟು. ಹುಡ್ಗಿರ್ ಕುಂತ್ಕೊಂಡ್ ಹೋಗಕ್ ಚೆನ್ನಾಗೈತೆ ನೋಡಿ. ನಾವು ಕಂಜೆಸ್ಟೆಡ್ ಆಗಿ ಕುಂತ್ಕೊಬೇಕು. ಓಯ್, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ನೀವೇನ್ ಬಿಡ್ರಿ ಸೌಕಾರ ಮಂದಿ. ನೋಡ್ರಿ ರಾಜನ್ ಕಳೆ ನೋಡ್ರಿ. ಅಲ್ಲ, ಅಷ್ಟು ದೊಡ್ಡ ಆ ಊರಿನ ರಾಜ ಇವನು. ಎಷ್ಟು ಸಾಮಾನ್ಯವಾಗಿ ಬಂದವ್ರೆ ಅಂದ್ರೆ ಈ ತರ ಸಿಂಪ್ಲಿಸಿಟಿ ಎಲ್ರಿಗೂ ಬರಲ್ಲ. ನೋಡ್ರಿ ಆ ಗತ್, ನೋಡ್ರಿ ಆ ಗಾಂಭೀರ್ಯ ನೋಡಿ. ನಾನು 10ನೇ ಕ್ಲಾಸ್ ಅಲ್ಲಿ ಇದ್ದಾಗಲೇ ದಿನಕ್ಕೆ 10,000 ದುಡಿತಿದ್ದೆ, ದಿನಕ್ಕೆ 10,000 ಖರ್ಚು ಮಾಡ್ತಾ ಇದ್ದೆ. ಮಾತೇ ಇಲ್ಲ. ಅಚ್ಚೋ ಕಾವು ಹೇಳಿ ಮಾಡ್ಕೊಬಿಡ. ಮಲಗಿಲ್ಲ. ನಿನ್ ಫೇಸ್ ತೋರ್ಸು, ಫೇಸ್ ತೋರ್ಸ್ಕೊಂಬನಿಕೋ. ಕಾವು ಎದೇಳು, ಕೂತ್ಕೋ, ಮಲ್ಕೋ. ಇಲ್ಲಿ ಬಾಯಿಸಿ ಪೇಸ್ಟ್ ಬಿಡ್ತೀನಿ ಈಗ. ಅಯ್ಯೋ ಯಾವನ್ರಿ ಇವನು? ಯಾರೋ ನೀನು? ಯಾಕೋ ನೀನು ಹಿಂಗೆ ಜೀವ ಹಿಂಡ್ತಾ ಇದೆಯಲ್ಲೋ, ಯಾಕೋ ಹಿಂಗ್ ಸಾಯಿಸ್ತಾ ಇದ್ಯಾ? ಹೆಂಗೋ ನೀನ ತಡ್ಕೊಂಡವ್ರ ರೂಮಲ್ಲಿ ಇರೋರೆಲ್ಲ. ನಾನಾಗಿದ್ರೆ ಮಲಗಿದಾಗ ಬಂಡೆ ಕೆಲ ತಲೆ ಮೇಲೆ ಹಾಕಿರ್ಬೇಕು ನಿನ್ನಲ್ಲೋ. ಅಯ್ಯೋ ಭಗವಂತನೇ, ಕಾವ್ಯ ಹೆಂಗೋ ನೀನ್ ತಡ್ಕೊಂಡವಳು, ಯಾಕೋ ನೀನ್ ಇನ್ನ ವಿಷ ಕೊಟ್ಟು ಸಾಯಿಸಿಲ್ಲ ಅವಳು. ಏನು ಇದು? ಯಾಕೋ ಹಿಂಗೆ? ಯಪ್ಪ ಲೋ, ಭಗವಂತನೇ ಸಾಯಿಸ್ತಾವನಲ್ರಿ.